ಗುಡ್ ಮಾರ್ನಿಂಗ್ ಎವ್ರಿವನ್. ಇವಾಗ ಶಾಹಿ ಪನ್ನೀರ್ ಮಾಡೋಣ. ಶಾಹಿ ಪನ್ನೀರ್ಗೆ ಮಾಡೋಕ್ಕೆ ಬೇಕಾಗಿರುವಂಥ ಐಟಮ್ಸ್ ಏನಂದರೆ, ಮೊದಲಿಗೆ ಆನಿಯನ್ ಒಂದು 2 ತೊಗೊಂಡಿದ್ದೀನಿ, ಟೊಮ್ಯಾಟೊ ಒಂದೆರಡು, ಜಿಂಜರ್ ಗಾರ್ಲಿಕ್, ಸ್ವಲ್ಪ ಗಾರ್ಲಿಕ್ ಜಾಸ್ತಿ ತೊಗೋಬೇಕು, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದರ ಆಮೇಲೆ ಇಲ್ಲಿ ಚಕ್ಕೆ, ಮೆಣಸು, ಏಲಕ್ಕಿ, ಜೀರಿಗೆ, ಆಮೇಲೆ ಬೇ ಲೀವ್ಸ್, ಆಮೇಲೆ 3/4 ಚಮಚದಷ್ಟು ಧನಿಯಾ, ಅರ್ಧ ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಆಮೇಲೆ ಅರಿಶಿನ ಅರ್ಧ ಟೇಬಲ್ ಸ್ಪೂನ್, ಅರ್ಧ ಇಲ್ಲಾಂದರೆ ಕಮ್ಮಿ ಆದರೂ ಸಾಕು. ಆಮೇಲೆ ಗೋಡಂಬಿ ನೆನೆಸ್ಕೊಂಡಿದ್ದೀನಿ. ಗೋಡಂಬಿ ಒಂದು 10 ಹಾಕ್ಕೊಂಡ್ರೆ ಸಾಕು, ನೆನೆಸ್ಕೊಂಡ್ರೆ. ಅಥವಾ ನೀವು ಮುಂಚೆ ನೆನೆಸ್ಕೊಂಡಿದ್ರೆ ಒಂದು 10, ಇಲ್ಲಾಂದರೆ ಒಂದು ಹಾಟ್ ವಾಟ್ರಲ್ಲಿ ಆ ಟೈಮ್ಗೆ ನೆನೆಸ್ಕೋಬೋದು. ಆಮೇಲೆ 1 ಕಪ್ ಮೊಸರು, ಇಷ್ಟು ಬೇಕು. ಇವಾಗ ಬಾಣಲಿ ಇಡೋಣ. ಮೊದಲಿಗೆ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ, ಮಸಾಲ ಎಲ್ಲ ತುಂಬ ಸಿಹಿಬಾರ್ದು, ಮೆಣಸು ಎಲ್ಲ ಥರ ಐಟಮ್ಸ್ ಹಾಕ್ಕೊಳ್ಳೋಣ. ಏಲಕ್ಕಿ, ಬೇ ಲೀವ್ಸ್, ಸಿಹಿಬಾರ್ದು ಅಷ್ಟೇ. ಜೀರಿಗೆ, ಮೆಣಸು, ಏಲಕ್ಕಿ, ಚಕ್ಕೆ, ಬೇ ಲೀವ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಸ್ವಲ್ಪ ದಪ್ಪ ಆಗಲಿ. ಅಲ್ಲಿವರೆಗೂ ಮಾತ್ರ ಹುರಿಬೇಕು, ಏಲಕ್ಕಿ ದಪ್ಪ ಆಗೋವರೆಗೂ ಅಷ್ಟೇ. ಆಹಾ, ಘಮ ಘಮ ಸ್ಮೆಲ್ಲು. ಈಗ ಸ್ವಲ್ಪ ದಪ್ಪ ಆಗಿದೆ ಏಲಕ್ಕಿ. ಈ ಟೈಮ್ಗೆ ನಾನು ಸ್ವಲ್ಪ ಜಿಂಜರ್ ಹಾಕ್ಕೊತೀನಿ, ಅವಾಗೆ ತೋರಿಸಿದ್ನಲ್ಲ ಅದು. ಆಮೇಲೆ ಗಾರ್ಲಿಕ್, ಆಮೇಲೆ ಚಿಲ್ಲಿ. ಫ್ಲೇಮ್ ಫುಲ್ ಕಮ್ಮಿನಲ್ಲೇ ಇಟ್ಕೊಂಡಿದ್ದೀನಿ. ಈಗ ಆನಿಯನ್ ಹಾಕ್ಕೊಳ್ಳೋಣ. ಕಟ್ ಮಾಡಿರೋಂಥ ಆನಿಯನ್ ಫುಲ್ ಹಾಕ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಫ್ರೈ ಆಗಲಿ. ಈಗ ಈರುಳ್ಳಿ ಒಂದು ಸ್ವಲ್ಪ ಅರ್ಧಂಬರ್ಧ ಬೆಂದಿದೆ. ಈಗ ಟೊಮ್ಯಾಟೊ ಹಾಕ್ಕೊಳ್ಳೋಣ. ನಾನು ಟೊಮ್ಯಾಟೊ ಒಂದು 2 ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿಗೆ 2 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಲೆಟ್ ಇಟ್ ಫ್ರೈ ನಾವು. ಒಂದು ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳೋಣ. ಈಗ ನೆನೆದಿರೋಂಥ ಕಾಜು, ಗೋಡಂಬಿನ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳೋಣ, ಟೊಮ್ಯಾಟೊ ಬೇಯಲಿ.
ಈಗ ಒಂದು 10 ಮಿನಿಟ್ಸ್ ಬೇಯಲಿ. ಹೀಗೆ ಈಗ ಒಂದು 10 ಮಿನಿಟ್ಸ್ ಬೆಂದಿದೆ. ಈಗ ಲೋ ಫ್ಲೇಮ್ ಇಟ್ಕೊತೀನಿ ನಾನು. ಸ್ವಲ್ಪ ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಂಗಿದೆ. ಸೊ ಅಲ್ಲವರೆಗೂ ಹುರ್ಕೊಂಡು ಇವಾಗ ಉರಿ ಕಮ್ಮಿ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾವು ಸ್ವಲ್ಪ ಅರಿಶಿನ ಇಟ್ಕೊಂಡಿದ್ವಲ್ಲ, ಅರಿಶಿನ ಹಾಕ್ಕೊಳ್ಳೋಣ. ಜಾಸ್ತಿ ಅರಿಶಿನ ಏನು ಬೇಡ, ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಸಾಕು, ಒಂದು 1/4 ಚಮಚ ಆದರೆ ಸಾಕು. ಆಮೇಲೆ ಇವಾಗ ಕಾಶ್ಮೀರಿ ಚಿಲ್ಲಿ ಪೌಡರ್, ಇದು ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು. ಯಾಕಂದರೆ ತಿರುಗಿ ಹಾಕ್ತೀವಿ ನಾವು, ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಸ್ವಲ್ಪ ಬೇಕಾಗುತ್ತೆ. ಸೊ ಇವಾಗ ಒಂದು ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ನಿಮಗೆ ಹೇಗೆ ಬೇಕು ಹಾಗೆ. ಇವಾಗ ಧನಿಯಾ ಪೌಡರ್ ಒಂದು 3-4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಇಷ್ಟು ಮಿಕ್ಸ್ ಮಾಡೋಣ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಡ್ ಹಾಕ್ಕೋಬೇಕು. ಈಗ ಲೋ ಫ್ಲೇಮಲ್ಲಿ ಕರ್ಡ್ ಹಾಕ್ಕೊಳ್ಳೋಣ. ಕರ್ಡ್ ಹೊಡಿಬಾರ್ದು ಅಂದರೆ ತುಂಬ ಲೋ ಫ್ಲೇಮಲ್ಲೇ ಇರಬೇಕು. ಸೊ ಫಸ್ಟ್ ಹಾಕ್ಕೊತೀನಿ, ತಿರುಗ್ಸೋಕ್ಕೆ ಮುಂಚೆ ಲೋ ಫ್ಲೇಮಲ್ಲಿ ಇರಲಿ. ಲೋ ಫ್ಲೇಮಲ್ಲಿಲ್ಲ ಅಂದರೆ ಅದು ಒಡ್ಕೊಳ್ಳುತ್ತೆ. ಸೊ ಮೆತ್ತಗೆ ತಿರುಗ್ಸೋಣ. ಸೈಡಿಂದ ತಿರುಗಿಸ್ಕೊಂಡು ಹೋಗೋಣ. ಲೋ ಫ್ಲೇಮಲ್ಲಿ ಇರಬೇಕಿದು. ಒಂದು ಸ್ವಲ್ಪ ಒಂದು ಬಾಯ್ಲ್ ಬರೋವರೆಗೂ ಲೋ ಫ್ಲೇಮ್ ಇದ್ದರೆ ಸಾಕು. ಒಂದು ಕುದಿ ಬರಲಿ. ಮೊಸರು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಬಾಯ್ಲ್ ಬರಲಿ. ಈಗ ನೋಡ್ಬೋದು ಇಲ್ಲಿ ಕುದಿ ಬರ್ತಿದೆ. ಲೋ ಫ್ಲೇಮಲ್ಲಿ ಕುದೀತಾ ಇದೆ. ಇವಾಗ ಒಂದು ಸ್ವಲ್ಪ ಬಾಯ್ಲ್ ಜಾಸ್ತಿ ಮಾಡ್ಬೋದು. ಸೊ ಹೀಟ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇವಾಗ ಏನಾಗಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಬಂದಾದಮೇಲೆ ಹೈ ಫ್ಲೇಮ್ ಮಾಡಿಕೊಂಡ್ರೆ ಕರ್ಡ್ ಏನಾಗಲ್ಲ. ಇವಾಗ ಹೈ ಫ್ಲೇಮ್ ಇಟ್ಟಿದ್ದೀನಿ. ಇವಾಗ ಬಾಯ್ಲ್ ಆಗಲಿ. 2 to 3 ಮಿನಿಟ್ಸ್ ಈ ಥರ ಬಾಯ್ಲ್ ಆಗಲಿ. ಈಗ ನಮ್ಮ ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದೆ. 2 to 3 ಮಿನಿಟ್ಸ್ ಬೇಯಿಸಿದ್ದೀನಿ ಚೆನ್ನಾಗೆ. ಒಳ್ಳೆ ಕಲರ್ ಬಂದಿದೆ. ಸೊ ಈ ಟೈಮಲ್ಲಿ ಸ್ವಲ್ಪ ಬಿಸಿನೀರು ಹಾಕ್ತೀನಿ ಸಾಕು, ಒಂಚೂರು ಸುಮ್ಮನೆ. ಗಟ್ಟಿ ಏನಾರು ಇತ್ತು ಅಂದರೆ ಒಂಚೂರು ನೀರು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಬಾಯ್ಲ್ ಆಗಲಿ ಸಾಕು, ಆಮೇಲೆ ಆಫ್ ಮಾಡೋಣ. ಈಗ ನಾನು ಆಫ್ ಮಾಡ್ತೀನಿ. ಚೆನ್ನಾಗಿ ಕೂಲ್ ಆಗಲಿ. ಮಿಕ್ಸಿಗೆ ಹಾಕೋಣ. ಅದಕ್ಕೆ ಮುಂಚೆ ಈ ಬೇ ಲೀವ್ಸು ಎಲ್ಲ ಇದೆಯಲ್ಲ ಅದನ್ನೆಲ್ಲ ಎತ್ಬಿಡಬೇಕು. ಲವಂಗ, ದೊಡ್ಡ ದೊಡ್ಡ ಲವಂಗಗಳು ಹಾಕಿದ್ದೀವಲ್ಲ ಅದೆಲ್ಲ ಎತ್ಬಿಡೋಣ. ಅದನ್ನೆಲ್ಲ ಮಿಕ್ಸಿಗೆ ಹಾಕೋದು ಬೇಡ. ಸೊ ಇವಾಗ ಕೂಲ್ ಆಗಲಿ.
ಈಗ ಇದನ್ನು ಕೂಲಾಗಿ ಆಮೇಲೆ ಮಿಕ್ಸಿಗೆ ಹಾಕೋಣ. ಅದಕ್ಕೆ ಮುಂಚೆ ನಾನು ಒಂದು ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ಗೆ ನಂಗೆ ಬೇಕಾಗಿರೋದು ಆಯಿಲ್, ಒಂದು ಸ್ವಲ್ಪ ಬಟರ್ ಬೇಕಾಗತ್ತೆ, ಆಮೇಲೆ ತಿರುಗಿ ಗಾರ್ಲಿಕ್ ಬೇಕು, ಆಮೇಲೆ ಕಸೂರಿ ಮೇಥಿ, ಚಿಲ್ಲಿ ಪೌಡರ್, ಆಮೇಲೆ ಗರಂ ಮಸಾಲ 1/2 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರೇ, ಮುಂಚೆನೂ ಒಂಚೂರು ಹಾಕ್ಕೊಂಡಿದ್ದೆ, ಇವಾಗ ಒಂಚೂರು ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು, ಅದಕ್ಕೂ ಇದಕ್ಕೂ ಮ್ಯಾಚ್ ಆಗಂಗೆ. ನಿಮ್ಮ ಖಾರ ಕಮ್ಮಿ ಬೇಕು, ಮಕ್ಕಳು ತಿಂತಾರೆ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಹನಿ ತೊಗೊಂಡಿದ್ದೀನಿ, ಹನಿ ಗುಡ್ ಟೇಸ್ಟ್ ಕೊಡುತ್ತೆ. ಆಮೇಲೆ ಪನ್ನೀರ್ ತೊಗೊಂಡಿದ್ದೀನಿ, ಒಂದು 200 ಗ್ರಾಮ್ ಇರುತ್ತೆ ಇದು. ಆಮೇಲೆ ಬೇಕಾದರೆ ನೀವು ಸ್ವಲ್ಪ ಕ್ರೀಮು ಇದ್ದರೆ, ನಿಮಗೆ ಇನ್ನೂ ಕ್ರೀಮಿ ಟೇಸ್ಟ್ ಬೇಕಂದರೆ ಕ್ರೀಮ್ ಹಾಕ್ಕೋಬೋದು. ನನ್ನ ಹತ್ರ ಇಲ್ಲ ಇವಾಗ ಸದ್ಯಕ್ಕೆ, ಅದಕ್ಕೆ ನಾನು ಹಾಕ್ಕೊಳ್ತಾ ಇಲ್ಲ. ಈಗ ಪೇಸ್ಟ್ ಆಗಿದೆ. ಈಗ ಬಾಣಲಿ ಆನ್ ಮಾಡಿದ್ದೀನಿ. ಈಗ ಸ್ವಲ್ಪ ಆಯಿಲು, ಜಾಸ್ತಿ ಬೇಡ, ಮುಂಚೆನೂ ಒಂಚೂರು ಹಾಕ್ಕೊಂಡಿದ್ವಿ. ಬಟರ್ ಹಾಕೋಣ ಇದಕ್ಕೆ. ಸೊ ಬಟರ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬಟರ್ ಬೇಕು, ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳಿ. ಒಂಚೂರು ಗಾರ್ಲಿಕ್ ಹಾಕ್ಕೊತೀನಿ ಟೇಸ್ಟ್ಗೆ ಅನುಸಾರ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಗಾರ್ಲಿಕ್ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಉರಿ ಕಮ್ಮಿ ಇರಲಿ. ಬಟರ್ ಎಲ್ಲ ಕರಗ್ತಿದೆ, ಅದರಲ್ಲೇ ಬೆಳ್ಳುಳ್ಳಿ ಸ್ವಲ್ಪ ಬೇಯಲಿ. ಸೊ ಈ ಟೈಮಲ್ಲಿ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಹಾಕ್ಕೊಂಡ ತಕ್ಷಣ ಸ್ವಲ್ಪ ಹಾಕ್ಕೊಂಡ ತಕ್ಷಣ ಗ್ರೇವಿ ರೆಡಿ ಇಟ್ಕೊಳ್ಳಿ. ಗ್ರೇವಿ ಹಾಕ್ಬಿಡೋಣ. ಒಳ್ಳೆ ಕಲರ್ ಬರುತ್ತೆ. ಬಟರ್ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿನಲ್ಲಿ ಇನ್ನೂ ಗ್ರೇವಿ ಇದೆ, ಅದನ್ನೆಲ್ಲ ತೊಳ್ಕೊಂಡು ಹಾಕ್ಕೊಳ್ಳೋಣ, ವೇಸ್ಟ್ ಮಾಡೋದು ಬೇಡ. ಚೂರು ನೀರು ಹಾಕ್ಕೊಂಡಿದ್ದೀನಿ, ಬಾಯ್ಲ್ ಆಗಲಿ. ಒಳ್ಳೆ ಕಲರ್ ಬರ್ತಿದೆ, ನೋಡ್ಬೋದು. ಸೇಮ್ ಲೈಕ್ ರೆಸ್ಟೋರೆಂಟ್ ಸ್ಟೈಲೇ ಬರ್ತಿದೆ ನೋಡಿ, ಒಳ್ಳೆ ಕಲರ್ ಇದೆ. ನೋಡೋಕ್ಕೆ ಸೂಪರ್ ಇದೆ, ಕಲರೇ ಸೂಪರ್. ಒಂದು ಕುದಿ ಬರಲಿ ಇವಾಗ, ಆಮೇಲೆ ಪನ್ನೀರ್ ಹಾಕ್ಕೊಳ್ಳೋಣ. ಈಗ ಬಾಯ್ಲ್ ಬರ್ತಿದೆ ನೋಡಿ, ಕುದೀತಿದೆ. ಈ ಟೈಮಲ್ಲಿ ನಾವು ಪನ್ನೀರ್ ಹಾಕ್ಕೊಳ್ಳೋಣ. ಸ್ಮಾಲ್ ಕ್ಯೂಬ್ಸಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಪನ್ನೀರ್ ಹಾಕೋಣ, ಟೇಸ್ಟ್ ಸೂಪರಾಗಿ ಬರುತ್ತೆ. ಸೂಪರ್ ಕಲರ್, ಸಕ್ಕತ್ತಾಗಿ ಬರ್ತಿದೆ, ಸೂಪರ್. ಈಗ ಪನ್ನೀರ್ ಸ್ವಲ್ಪ ಬೇಯಲಿ, ಗ್ರೇವಿ ಎಲ್ಲ ನೈಸ್. ಈಗ ಪನ್ನೀರ್ ಹಾಕ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು, ಕಸೂರಿ ಮೇಥಿ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳೋಣ, ಕಸೂರಿ ಮೇಥಿನ. ಬಟ್ ಫಸ್ಟ್ ಗರಂ ಮಸಾಲ ಹಾಕ್ಕೊತೀನಿ ನಾನು, ಟೇಸ್ಟ್ ಬರುತ್ತೆ. ಆಮೇಲೆ ಕಸೂರಿ ಮೇಥಿ ಕ್ರಷ್ ಮಾಡಿ ಹಾಕ್ಕೊತೀನಿ. ಸೊ ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ, ಬಾಯ್ಲ್ ಆಗ್ತಿದೆ. ಆಮೇಲೆ ಲಾಸ್ಟಲ್ಲಿ ನಾವು ಸ್ವಲ್ಪ ಹನಿ ಹಾಕ್ಕೊಂಡು ಕೊರಿಯಾಂಡರ್ ಹಾಕ್ಕೊಳ್ಳೋಣ, ಮುಗೀತು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹನಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಟೇಸ್ಟು ಅಂದರೆ ಚೆನ್ನಾಗಿರುತ್ತೆ. ಶಾಹಿ ಪನ್ನೀರ್ ಮಸಾಲ ರೆಡಿ ಆಗ್ತಾ ಇದೆ. ಗ್ರೇವಿ ಥಿಕ್ನೆಸ್ ಒಂದು ಸೂಪರಾಗಿ ಬಂದಿದೆ.
ಈಗ ಪನ್ನೀರ್ ಸ್ವಲ್ಪ ಬೇಯಲಿ, ಬೇಗ ಬೆಂದೋಗುತ್ತೆ ಹೆಂಗಿದ್ರು, ಬೇಗ ಬೆಂದಾದ್ಮೇಲೆ ನಿಲ್ಲಿಸೋದೆ ಅಷ್ಟೇ, ಆಗೋಯ್ತು. ಈಗ ಚೆನ್ನಾಗಿ ಕುದ್ದಿದೆ, ಈಗ ಆಫ್ ಮಾಡೋಣ, ಆಗೋಯ್ತು. ನೈಸ್. ಈಗ ನಿಲ್ಲಿಸ್ಬಿಟ್ಟು ಈಗ ನಾನು ಸ್ವಲ್ಪ ಹನಿ ಹಾಕ್ತೀನಿ, ಹನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಈಗ ಕೊರಿಯಂಡರ್ ಹಾಕೋಣ. ವಾವ್, ಇಟ್ಸ್ ಸೋ ಟೆಂಪ್ಟಿಂಗ್. ನಿಹಾರಿಕಾ ಪರೋಟ ಬೇಕು ಅಂತ ಹೇಳಿದ್ಲು, ಸೊ ಅಂಗಡಿಯಿಂದ ಪರೋಟ ತಂದೆ. ಬಿಕಾಸ್ ನನಗೆ ಅಷ್ಟು ಚೆನ್ನಾಗಿ ಪರೋಟ ಬರೋಲ್ಲ, ನಾರ್ತ್ ಈಸ್ಟ್ ಮಾಡ್ದಂಗೆ, ನಾರ್ತ್ ಇಂಡಿಯನ್ಸ್ ಸಕ್ಕದಾಗಿ ಮಾಡ್ತಾರೆ, ಆ ಥರ ಬರೋಲ್ಲ. ಸೊ ರೆಡಿಮೇಡ್ ಪರೋಟ ತಂದಿದ್ದೀನಿ. ಸೊ ವೆನೆವರ್ ಯು ವಾಂಟ್ ಯು ಕ್ಯಾನ್ ಬೈ ಫ್ರಮ್ ಶಾಪ್. ಸೊ ಪರೋಟ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ಸುಟ್ಟು ಕೊಡ್ತೀನಿ. ಹಾಫ್ ಆ್ಯಂಡ್ ಹಾಫ್ ಅವರೇ ಸುಟ್ಟಿದ್ದಾರೆ. ತುಂಬ ಲಾಂಗ್ ಟೈಮ್ ಆಯಿತು ಪರೋಟ ತಿಂದು ಶಾಪ್. ಬೇಯಿಸೋಣ ಇದನ್ನ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಮೋಸ್ಟ್ಲಿ ಹಾಕಿರ್ತಾರೆ ಅನಿಸುತ್ತೆ. ಇದನ್ನೆಲ್ಲ ಬರ್ತಿದೆ. ನಿಹಾರಿಕಾ ಆವಾಗಿಂದ ಕಾಯ್ತಾ ಇದ್ದಾಳೆ ಶಾಹಿ ಪನ್ನೀರ್ ತಿನ್ನೋಕ್ಕೆ. ಓಕೆ, ಈಟ್ ಆ್ಯಂಡ್ ಸಿ ನಿಹಾರಿಕಾ, ಹೇಗಿದೆ? ನೈಸ್, ಸೂಪರ್ ಆಗಿದೆಯಾ? ವಾವ್, ಥ್ಯಾಂಕ್ ಯು, ವೆಲ್ಕಮ್.